ಆಲ್ಮೋಸ್ಟ್ ನಿನ್ನೆ ಮಿಡ್ ನೈಟೇ ನಮ್ಮ ಇಂಡಿಯನ್ ಗೌರ್ಮೆಂಟ್ ಅವರು ಆಪರೇಷನ್ ಸಿಂಧೂರ್ ಲಾಂಚ್ ಮಾಡಿದ್ದಾರೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನದು ವ್ಲಾಗ್. ಇವತ್ತು ನಾನು ಓಡಿಸ್ತಾ ಇದ್ದೀನಿ ದಿ ಆಲ್ ನ್ಯೂ KTM 390 ಅಡ್ವೆಂಚರ್ ಎಕ್ಸ್. ಗಾಡಿ ಚೆನ್ನಾಗಿದೆ ಗುರು. ಸೊ ಈ ಬೈಕ್ ಇಂಜಿನ್ ಬಂದ್ಬಿಟ್ಟು 399cc ಲಿಕ್ವಿಡ್ ಕೂಲ್ಡು ಸಿಂಗಲ್ ಸಿಲಿಂಡ್ರು, ಅರೌಂಡ್ 45 bhp ಪವರ್ ಬರುತ್ತೆ, ಅರೌಂಡ್ 39 Nm ಆಫ್ ಟಾರ್ಕ್ ಕೊಟ್ಟಿದ್ದಾರೆ. ಗಾಡಿ ಇಂಜಿನ್ ಅಂತೂ ಒಳ್ಳೆ ಸ್ಮೂತ್ ಆಗಿದೆ. ಸಕ್ಕದ ನುಗ್ಗುದು ಗುರು ಗಾಡಿ. ಬೇಸಿಕಲಿ ಏನು ಈಗ ಸ್ಟ್ಯಾಂಡರ್ಡ್ ವೇರಿಯಂಟು ಮತ್ತು 390 ಅಡ್ವೆಂಚರ್ ಎಕ್ಸ್ಗೂ ಏನು ಡಿಫ್ರೆನ್ಸ್ ಅಂತ ಅಂದರೆ, ಸೊ ಇದರಲ್ಲಿ ಕಾರ್ನರಿಂಗ್ ABS ಬರೋಲ್ಲ, ಟ್ರ್ಯಾಕ್ಷನ್ ಕಂಟ್ರೋಲ್ ಬರೋಲ್ಲ, ಕ್ರೂಸ್ ಕಂಟ್ರೋಲ್ ಬರೋಲ್ಲ, ಮತ್ತು ರೈಡಿಂಗ್ ಮೋಡ್ಸ್ ಬರೋಲ್ಲ. ಬಟ್ ಇನ್ನು ಮೇಜರ್ ಬೇಕಾಗಿರೋದು ಏನೇನು ಫೀಚರ್ಸ್ ಬರುತ್ತೆ ಅಂತ ಅಂದರೆ ಕ್ವಿಕ್ ಶಿಫ್ಟರ್ ಬರುತ್ತೆ, ಅಪ್ ಆ್ಯಂಡ್ ಡೌನ್ ಕ್ವಿಕ್ ಶಿಫ್ಟರ್ ಬರುತ್ತೆ, ಮತ್ತು ಇದು ಸ್ವಿಚಬಲ್ ABS ಬರುತ್ತೆ. ಇಂಜಿನ್ ಅಂತೂ ಸೇಮೇ, ಸಖತ್ ಲೈಟ್ ವೆಯ್ಟ್ ಇದೆ ಗುರು, ಒಳ್ಳೆ ನಿಂಬಲ್ ಆಗಿದೆ. ಸೊ ಈ ಬೈಕ್ ಬಂದ್ಬಿಟ್ಟು ಅರೌಂಡ್ 180 kgs ಏನೋ ವೆಯ್ಟ್ ಇರೋದು ಅಷ್ಟೇ, ಸಿಕ್ಕಾಬಟ್ಟೆ ಲೈಟ್ ವೆಯ್ಟು. ಕ್ವಿಕ್ ಶಿಫ್ಟರು ಅಷ್ಟೇ ಬೆಣ್ಣೆ ಥರ ವರ್ಕ್ ಆಗ್ತಾಯಿದೆ. ಸೊ ಹಳೆ KTM ಅಡ್ವೆಂಚರ್ ಕಂಪೇರ್ ಮಾಡಿದ್ರೆ ಇದು ಈ ಗಾಡಿನ ತುಂಬಾ ರಿವ್ಯಾಂಪ್ ಮಾಡಿದ್ದಾರೆ, ಡಿಸೈನ್ ಚೇಂಜ್ ಮಾಡಿದ್ದಾರೆ, ಇಂಜಿನ್ ಚೇಂಜ್ ಮಾಡಿದ್ದಾರೆ, ಇಂಜಿನಲ್ಲಿ ರಿಫೈನ್ಮೆಂಟ್ ಚೇಂಜ್ ಮಾಡಿದ್ದಾರೆ, ಭಾಳಷ್ಟು ಚೇಂಜಸ್ ಮಾಡಿದ್ದಾರೆ. ಇದೆಲ್ಲ TFT ಡಿಸ್ಪ್ಲೇ ಎಲ್ಲ ಬೇರೆ ಥರ ಬರ್ತಾಯಿತ್ತು, ಈಗ ಅಡ್ವೆಂಚರ್ ಎಕ್ಸ್ಗೂ ಇದೇ ಥರ ಎಲ್ಲ ಫೀಚರ್ಸ್ ತಂದಿದ್ದಾರೆ. ಆ ಗ್ರಂಟು ಗುರು KTMದು ಇಂಜಿನ್ನು ಅದೇ ಮಜಾ. ಕಾರ್ನರಿಂಗ್ ನೋಡಿ ಹೆಂಗೆ ಬಗ್ಗಿಸ್ಬೋದು ಗಾಡಿ, ಸಖತ್ತಾಗಿದೆ. ಸೊ ಇದರಲ್ಲಿ ಥ್ರಾಟಲ್ ಬಂದುಬಿಟ್ಟು ಪ್ರಿಸಿಷನ್ ಥ್ರಾಟಲ್ ರೆಸ್ಪಾನ್ಸ್ ಅಂತ ಬರುತ್ತೆ, ರೈಡ್ ಬೈ ವೈರ್ ಅಂತ. ಅದು ಬಾಷ್ದು ಟೆಕ್ನಾಲಜಿ. ಫ್ಯೂಲ್ ಇಂಜೆಕ್ಷನ್ನು ಬಾಷ್ದೇ ಬರೋದು. ಬನ್ನಿ ಆಫ್ ರೋಡಿಂಗ್ ಹೆಂಗಿದೆ ನೋಡೋಣ. ಆಫ್ ರೋಡಿಂಗ್ ಅಂತೂ ಒಳ್ಳೆ ಮಜಾ ಇದೆ ಗುರು. ನಿಂತ್ಕೊಂಡು ನೋಡಿ ಹೆಂಗೆ ಓಡಿಸ್ಬೋದು, ನೈಸ್. ಸಾಕಾಗೋಗುತ್ತೆ. ಸ್ವಿಚಬಲ್ ABS ಇದೆ. ಸೊ ನಿಮ್ಮದು ರೇರ್ ABS ಡಿಆಕ್ಟಿವೇಟ್ ಮಾಡಿಕೊಂಡ್ರೆ ಈ ಥರ ಆಫ್ ರೋಡಿಂಗೆಲ್ಲ ಓಡಿಸೋದು ಒಳ್ಳೆ ಮಜಾ. ಗಾಡಿ ನೋಡ್ಬೋದು ಹೆಂಗಿದೆ ಅಂತ, ಸಕ್ಕತ್ತಾಗಿದೆ. ಫ್ರಂಟು 19 ಇಂಚ್ ವೀಲ್ ಬರುತ್ತೆ, ಹಿಂದ್ಗಡೆ 17 ಇಂಚ್ ವೀಲ್ ಕೊಟ್ಟಿದ್ದಾರೆ. ನೋಡ್ಬೋದು LC4 ಅಂತ, ಲೈಟ್ ವೆಯ್ಟ್ ಕಾಂಪ್ಯಾಕ್ಟ್ 4 ಸ್ಟ್ರೋಕ್ ಎಂಜಿನ್ ಅಂತ ಅಂದ್ಬಿಟ್ಟು ಸಕ್ಕತ್ತಾಗಿದೆ. ಇದೆಲ್ಲ ಬಂದ್ಬಿಟ್ಟು ಪಿಗ್ಮೆಂಟೆಡ್ ಪ್ಲಾಸ್ಟಿಕ್ಸ್ ಅಂತ, ಪೇಂಟ್ ಅಲ್ಲ ಆ್ಯಕ್ಚುಲಿ ಇದು. ಮುಂದ್ಗಡೆ ನೋಡಿ ಫುಲ್ಲು LED ಸೆಟಪ್ ಕೊಟ್ಟಿದ್ದಾರೆ, ಸಕ್ಕತ್ತಾಗಿದೆ ಗಾಡಿ, ಒಳ್ಳೆ ನೈಸ್. ಬನ್ನಿ ಹೋಗೋಣ. ಸಕ್ಕತ್ತಾಗಿದೆ. ಸೊ ಆ್ಯಕ್ಚುಲಿ 390 ಸ್ಟ್ಯಾಂಡರ್ಡ್ ವೇರಿಯಂಟ್ಗೂ ಮತ್ತು ಇದಕ್ಕೂ ನಾನು ಆ್ಯಕ್ಚುಲಿ ಕೇಳಿದೆ KTMನವ್ರನ್ನ. ಆ್ಯಕ್ಚುಲಿ ಅಡ್ವೆಂಚರ್ ಎಕ್ಸ್ಗೂ ಆ್ಯಕ್ಚುಲಿ ಈ ಸ್ವಿಚಸ್ ಎಲ್ಲ ಚೇಂಜ್ ಮಾಡಿಕೊಂಡು ಕ್ರೂಸ್ ಕಂಟ್ರೋಲು ಅದನ್ನೆಲ್ಲ ಆ್ಯಡ್ ಮಾಡ್ಬೋದಾ ಅಂತ. ಬಟ್ ಅವ್ರು ಹೇಳಿದ್ರು ಆ್ಯಡ್ ಮಾಡೋಕ್ಕಾಗಲ್ಲ. ವೈ? ಬಿಕಾಸ್ ಆ ಕ್ರೂಸ್ ಕಂಟ್ರೋಲ್ ಸಿಸ್ಟಮ್ ಏನಂದರೆ ಕ್ಲೋಸ್ಲಿ ಇಂಟಿಗ್ರೇಟೆಡ್ ವಿತ್ ಕಾರ್ನರಿಂಗ್ ABS ಮತ್ತು ಟ್ರ್ಯಾಕ್ಷನ್ ಕಂಟ್ರೋಲು. ಸೊ ಆ ಸಿಸ್ಟಮ್ ಇದರಲ್ಲಿಲ್ಲ. ಸೊ ಹಾಗಾಗಿ ನೀವೇನಾದರೂ 390 ಅಡ್ವೆಂಚರ್ ಎಕ್ಸ್ ತೊಗೊಂಡು ನೀವು ಆ ಫೀಚರ್ಸಲ್ಲಿ ಹಾಕ್ಸ್ತೀನಿ ಅಂದರೆ ಅದು ಆಗಲ್ಲ. ಅದು ಅಷ್ಟು ನಿನ್ನೆ ಮಿಡ್ ನೈಟೇ ನಮ್ಮ ಇಂಡಿಯನ್ ಗೌರ್ಮೆಂಟ್ ಅವರು ಆಪರೇಷನ್ ಸಿಂಧೂರ್ ಲಾಂಚ್ ಮಾಡಿದ್ದಾರೆ. ಸೊ 9 ಆ್ಯಕ್ಚುಲಿ ಟೆರರಿಸ್ಟ್ ಕ್ಯಾಂಪ್ ಏನಿತ್ತು ಅದನ್ನೆಲ್ಲ ಮಿಸೈಲ್ ಅಟ್ಯಾಕ್ ಮಾಡಿ ಹೊಡೆದು ಬಿಸಾಕ್ಬಿಟ್ಟವ್ರೆ. ಆಲ್ಮೋಸ್ಟ್ 100 ಜನ ಹೊಗೆ ಹಾಕ್ಸ್ಕೊಂಡ್ಬಿಟ್ಟವ್ರೆ. ಬೋಳಿ ಮಕ್ಕಳು ಸಾಯ್ಲಿ.
ಇನ್ನೂ ಮಾಡಬೇಕು ಗುರು, ಇನ್ನೂ ನನ್ನ ಮಕ್ಕಳು ಇರೋರ್ನೆಲ್ಲ ಫುಲ್ಲು ಈ ಟೆರರಿಸ್ಟ್ನೆಲ್ಲ ಬುಡದ ಸಮೇತ ಕಿತ್ತು ಬಿಸಾಕಬೇಕು. ನೈಸ್. 6 ಫೀಟ್ ಇರೋದು, ಸೊ ನಾನು ಆರಾಮ್ಸೆ ಫ್ಲ್ಯಾಟ್ ಫುಟ್ ಮಾಡ್ಬೋದು ಈ ಬೈಕು. ಸೊ ನೀವೇನಾದ್ರು ಅರೌಂಡ್ 5'6", 5'7" ಇದ್ದರೂ ನೀವು ಆರಾಮಾಗಿ ಫ್ಲ್ಯಾಟ್ ಫುಟ್ ಮಾಡ್ಕೊಂಡು ಆ ಗಾಡಿ ಓಡಿಸ್ಬೋದು. ಸೊ ಒಳ್ಳೆ ನಿಂಬಲ್ ಆಗಿದೆ ಗಾಡಿ. ಅವರು ನೋಡ್ಬೋದು ಹೆಂಗಿದೆ ಅಂತ. ಸೊ ನೀವು ಅಂದ್ಕೊಬೋದು, ನೀವೇನಾದರೂ ಈಗ ನಿಮ್ಮ ಫ್ರೆಂಡು 390 ಸ್ಟ್ಯಾಂಡರ್ಡ್ ಅಡ್ವೆಂಚರ್ ಎಸ್ ತೊಗೊಂಡಿದ್ದಾನೆ, ನೀವು ಈ ಗಾಡಿ ತೊಗೊಂಡು ಅವ್ನು ಹೋಗೋ ಕಡೆ ಜಾಗಕ್ಕೆ ನೀವು ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಆ ಗಾಡಿ ಎಲ್ಲೋಗುತ್ತೋ ಅದೆಲ್ಲ ಕಡೆ ಈ ಗಾಡಿನ ಎತ್ಕೊಂಡು ಹೋಗ್ಬೋದು. ನೀವು ಈ ಗಾಡಿನೆಲ್ಲ ಆರಾಮ್ಸೆ ನೀವು ಲದಾಖ್ ಗಿದಾಕು ಲೇ ಅದಕ್ಕೆಲ್ಲ ಪ್ಲ್ಯಾನ್ ಮಾಡೋ ಇದು ಪ್ಲ್ಯಾನ್ಸ್ ಇತ್ತು ಅಂತ ಅಂದರೆ ಆರಾಮ್ಸೆ ಎತ್ಕೊಂಡು ಹೋಗ್ಬೋದು ಈ ಗಾಡಿನ, ಏನು ಪ್ರಾಬ್ಲಮ್ ಇಲ್ಲ. ಸ್ಲಿಪ್ಪರ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಕೊಟ್ಟಿದ್ದಾನೆ, ಸಿಕ್ಕಾಬಟ್ಟೆ ಲೈಟ್ ವೆಯ್ಟ್ ಇದೆ ಕ್ಲಚ್ ಅಂತೂ. ಸೊ ಈ ಗಾಡಿಗಿರೋದು ಕಾಂಪಿಟೇಷನ್ ಅಂತ ಅಂದರೆ ಹಿಮಾಲಯನ್ ಇದೆ. ಸೊ ಹಿಮಾಲಯನ್ ಅಂತೂ ಹೆವಿ ವೆಯ್ಟು, ಈ ಥರ ಲೈಟ್ ವೆಯ್ಟ್ ಇಲ್ಲ. ನೀವು ಹಿಮಾಲಯನಲ್ಲಿ ಈ ಥರ ಎಲ್ಲ ಆಟಾಡೋಕ್ಕಾಗಲ್ಲ ನೀವು ಗಾಡಿ. ಸೊ ಈ ಗಾಡಿ ಬೆಲೆ ಬಂದ್ಬಿಟ್ಟು ಅರೌಂಡ್ 3,87,000 ಆಗುತ್ತೆ ಆನ್ ರೋಡು. ಸೊ ನಿಮ್ಮ ಸ್ಟ್ಯಾಂಡರ್ಡ್ ವೇರಿಯಂಟ್ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 80,000 ರೂಪೀಸ್ ಕಡಿಮೆಗೆ ಸಿಗುತ್ತೆ ಗುರು. ಸೊ ಬೆಸ್ಟ್ ಡೀಲು. ಈ ಗಾಡಿ ಆರಾಮಾಗಿ ಕಣ್ಣು ಮುಚ್ಕೊಂಡು ತೊಗೊಬೋದು. ಅಷ್ಟೇ ಫ್ರೆಂಡ್ಸ್, ಇದಾಗಿತ್ತು ಒಂದು ಕ್ವಿಕ್ ರಿವ್ಯೂ ಆಫ್ ದಿ ಆಲ್ ನ್ಯೂ KTM 390 ಅಡ್ವೆಂಚರ್ X. ಸೊ ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗುವ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.